ಇದರ ಒಂದು ಗಿಡವನ್ನಾದರೂ ನಾವು ಕಾಣಬಹುದು. ಅಂತೆಯೇ ಇದರ ಸೊಪ್ಪು ಬಹಳ ಆಯುರ್ವೇದ ಗುಣಗಳಿಂದ ಕೂಡಿದ್ದು ಔಷಧಿಗಳ ತಯಾರಿಕೆಯಲ್ಲೂ ಇದನ್ನು ಬಳಸಬಹುದು. ಆಹ್ವಾನ ಹೊಂದರೆಲ್ಲರೂ ಇದನ್ನು ಉಪಯೋಗಿಸಬಹುದು. ನಗರ ಪ್ರದೇಶಗಳಲ್ಲಿ ನುಗ್ಗೆ ಸೊಪ್ಪಿಗೆ ಬಹಳ ಬೇಡಿಕೆ ಇದೆ. ಅತಿ ಸಣ್ಣ ರೈತರು ಇದನ್ನು ಮುಖ್ಯ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಇಂತಹ ತರಕಾರಿಯ ಬಗ್ಗೆ ಬೀದರ್ ತೋಟಗಾರಿಕಾ ಕಾಲೇಜಿನಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಲೋಕೇಶ್ ಈ ರೀತಿಯಾಗಿ ವಿವರಣೆ ನೀಡಿದರು. ನಮಸ್ಕಾರ ರೈತ ಬಾಂಧವರೇ, ಸದ್ಯ ನಾವು ಬೀದರ್ ಜಿಲ್ಲೆಯ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿದ್ದೀವಿ. ಇಲ್ಲಿನ ಮುಖ್ಯಸ್ಥರು ಡಾಕ್ಟರ್ ಲೋಕೇಶ್ ಅವರು ನನ್ನ ಜೊತೆ ಇದ್ದಾರೆ. ಈ ನುಗ್ಗೆಕಾಯಿ ಸಸ್ಯ ಬೇಸಾಯದ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಸಾಮಾನ್ಯವಾಗಿ ಯಾವುದೇ ಒಂದು ಸಸಿ ನೆಡಬೇಕಾದ್ರೆ ಈ ವಾತಾವರಣ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಅದೇ ರೀತಿ ಈ ನುಗ್ಗೆಕಾಯಿ ಸಸ್ಯ ನೆಡಬೇಕಾದ್ರೆ ಯಾವ ರೀತಿ ವಾತಾವರಣ ತುಂಬಾ ಸೂಕ್ತ ಅಂತ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ನೀವು ನುಗ್ಗೆಕಾಯಿ ಬೇಸಾಯ ಮಾಡಬೇಕು ಅಂತಂದ್ರೆ ಈಗ ಜೂನ್ ತಿಂಗಳು ಇನ್ನು ಅಪ್ ಟು ಜುಲೈವರೆಗೂ ತಾವುಗಳು ಇದನ್ನು ಮಣ್ಣು, ಕೆಂಪು ಮಣ್ಣು, ನೀರು ಬಸಿದೋಗಿರ್ಬೇಕು. ಆಮೇಲೆ ಅದರಲ್ಲಿ ಮರಳು ಮಿಶ್ರಿತ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇಂಥ ಮಣ್ಣಲ್ಲಿ ತಾವುಗಳು ಈ ಸಸಿಯನ್ನು ಹೊಟ್ಟೆನಲ್ಲಿ ತಯಾರು ಮಾಡ್ಕೊಂಡು 3-4 ತಿಂಗಳು ಮೊದಲೇ ನಾವು ಬೇಸಿಗೆ ಕಾಲದಲ್ಲಿ ಇದನ್ನು ಬೀಜವನ್ನು ತೆಗೆದು ಅದನ್ನ ಸಸಿಯನ್ನು ಒಳ್ಳೆ ಆರೋಗ್ಯವಂತ ದೃಢ ಸಸಿಯನ್ನು ತಯಾರು ಮಾಡಿದ ಮೇಲೆ ನಾವು 5 ಮೀಟರ್ ಅಂತರದಲ್ಲಿ, ಗಿಡ್ಡ ತಳಿ ಆದರೆ 3.25 ಮೀಟರ್ ಅಂತರದಲ್ಲಿ ಒಂದು ಗುಣಿಯಿಂದ ಒಂದು ಗುಣಿಗೆ ಅಂತರ ಇಟ್ಕೊಂಡು ನಾವು ನಾಟಿ ಮಾಡಿ ಅದನ್ನ ಬೆಳೆಸ್ತಿರ್ತೇವೆ. ನುಗ್ಗೆಕಾಯಿ ಸಸಿ ನಾಟಿ ಮಾಡಿದ ತಕ್ಷಣ ಎಷ್ಟು ದಿನಗಳ ನಂತರ ಅಥವಾ ಎಷ್ಟು ತಿಂಗಳ ನಂತರ ನಮಗೆ ಕಾಯಿ ಸಿಗುತ್ತೆ ಅಂತೀರಾ? ಈಗ ಇದು ನಾಟಿ ಮಾಡಿ ನಿಮಗೆ 8-9 ತಿಂಗಳಿಗೆ ಇದು ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದ್ಸರಿ ನೀವು ಫಲ ಸ್ಟಾರ್ಟ್ ಅಂದರೆ ನಿರಂತರವಾಗಿ ಸುಮಾರು 4-5 ವರ್ಷವರೆಗೂ, ಇನ್ನೂ ಎತ್ತರ ಜಾತಿವಾದರೆ ಭಾಳ ವರ್ಷವರೆಗೂ ನಾವು ಇದನ್ನು ತೆಗೆದುಕೋಬೋದು. ಈಗ ಮೊದಲನೇ ವರ್ಷದಲ್ಲಿ ನಾವು ನಾಟಿ ಮಾಡಿ ಮೊದಲನೇ ವರ್ಷದಲ್ಲಿ ಇದು ಒಂದು 6 ತಿಂಗಳಿಗೆ ಹೂ ಬರುತ್ತೆ. 6 ತಿಂಗಳು ಹೂ ಆದಮೇಲೆ ಇನ್ನೊಂದು 2-3 ತಿಂಗಳೊಳಗೆ ನಮಗೆ ಇದು ಕಾಯಿ ಬರ್ತದೆ. ಒಂದು ಗಿಡದಲ್ಲಿ ಸುಮಾರು ನಾವು 200-250 ಕಾಯಿಗಳನ್ನು, ಆಮೇಲೆ 2ನೇ ವರ್ಷದಲ್ಲಿ 400-450, ಆಮೇಲೆ ನಮ್ಮ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದರ ವತಿಯಿಂದ ಒಂದು ಒಳ್ಳೆ ತಳಿಯನ್ನು ನುಗ್ಗೆ ಭಾಗ್ಯ ಒಂದು ತಳಿಯನ್ನು ನಾವು ಬಿಡುಗಡೆಗೊಳಿಸಿ, ಇದರ ವಿಶೇಷ ತಳಿ ಮತ್ತು ವರ್ಷದಿಂದ ವರ್ಷಕ್ಕೆ ಒಂದೇ ಟರ್ನಾದ 200, ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ 1,000 ಇವು ಯಾವ ನಮ್ಮ ಪಾಡ್ ಉದ್ದನ ಇದು ನಾವೇನು ನುಗ್ಗೆ ಪಾಡ್ ಇರ್ತೀವೋ ಅದು ನಮಗೆ ಸಿಗ್ತದೆ. ಇಂಥ ಒಂದು ಒಳ್ಳೆ ತಳಿಯನ್ನು ರೈತರು ಹೆಚ್ಚಿನ ಈಗ ನಾಟಿ ಮಾಡೋದು ಉಪಯೋಗಿಸ್ಕೋಬೇಕಂತ ನಾನು ಈ ಮೂಲಕ ರೈತರಿಗೆ ತಿಳಿಸ್ತೀನಿ. ಈ ನುಗ್ಗೆಕಾಯಿ ಸಸಿ ಆಗಿರ್ಬೋದು ಅಥವಾ ಈ ಒಂದು ಎಲೆಗಳಲ್ಲಿ ಯಾವ ರೀತಿಯ ಒಂದು ಆಯುರ್ವೇದಿಕ್ ಆಗಲಿ ಅಥವಾ ಹೋಮಿಯೋಪತಿಕ್ ಆಗಲಿ ಯಾವ ರೀತಿ ಒಂದು ಗುಣಗಳಿದೆ, ಇದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ? ನೋಡಿ, ನಾವು ನುಗ್ಗೆ ಮರವನ್ನು ನೋಡ್ತೀವಿ, ಅದರಲ್ಲಿ ಒಳಗಡೆ ಎಷ್ಟು ಅದರದ ಮಹತ್ವ ಅಂದರೆ ಈ ಆರೋಗ್ಯಕ್ಕೆ ಎಷ್ಟು ಮಾನವನಿಗೆ ಎಷ್ಟು ಅನುಕೂಲ ಇರುತ್ತೆ, ಯಾರಿಗೂ ಅದಕ್ಕೆ ಇದುವಲ್ಲ. ನಾನು ಇದು ತಿಳಿಸಿದ್ರೆ ನಿಮಗೆ ಇಷ್ಟೊಂದು ಉಪಯೋಗ ಆಯ್ತಾ ಅಂತ ನೀವೇ ಅದನ್ನ ಇದು ಮಾಡ್ಕೋಬೇಕಾಗ್ತದೆ. ಈ ನುಗ್ಗೆನಲ್ಲಿ ನಾವು ಅದನ್ನ ದಿನ ನೋಡ್ತೀವಿ, ಆದರೆ ಅದ್ರದ ಮಹತ್ವ ನಮಗೆ ಗೊತ್ತಾಗಲ್ಲ. ಅದನ್ನ ಉಪಯೋಗಿಸಿದಾಗ ನಮಗೆ ಎಷ್ಟು ಮಹತ್ವ ಇದೆ ಅಂತ ನಮಗೆ ಅರಿವಾಗ್ತದೆ. ನೋಡಿ, ಈ ಇದು ನುಗ್ಗೆನಲ್ಲಿ ಎಲೆ, ಹೂವು ಮತ್ತೆ ಕಾಯಿ ಇರ್ತಕ್ಕಂಥ ಬೀಜ, ಇದು 10 ಹಲವು ಉಪಯೋಗಗಳನ್ನ ನಾವು ಇದನ್ನ ಪಡ್ಕೋಬಹುದು. ಈ ಎಲೆನಲ್ಲಿ ಇದನ್ನ ಬೇಯಿಸ್ಕೊಂಡು ತಿನ್ಬೋದು, ಹಾಗೇನೆ ತಿನ್ಬೋದು, ಇಲ್ಲ ಅಂದ್ರೆ ಇದನ್ನ ನಾವು ವಿವಿಧ ಪಲ್ಯಗಳು ಮಾಡ್ಕೊಂಡು ತಿನ್ಬೋದು. ಇದು ತಿನ್ನೋದ್ರಿಂದ ಅಂತಂದ್ರೆ ಇದರ ಹೇರಳವಾಗಿ ಕಬ್ಬಿಣ ಮತ್ತೆ ರಂಜಕ, ಮ್ಯಾಂಗ್ನೀಸು, ಮೆಗ್ನೀಷಿಯಮ್ಮು, ಸಿಲಿಕಾನು, ಬೋರಾನು ಇವೆಲ್ಲ ಇದರಲ್ಲಿ ಹೇರಳವಾಗಿದೆ. ಅದು ನಮಗೆ ಅಗತ್ಯತೆ ಇದೆ. ನಿಮ್ಗೆ ಹೇಳ್ಬೇಕಂದ್ರೆ ಇದು ವೈಟಮಿನ್ ಎ ನಮಗೆ ಹಾಲಿನ 4 ಪಟ್ಟು ಜಾಸ್ತಿ ಇದೆ. ಅಂದರೆ 100 ಮಿಲಿಗ್ರಾಮ್ನಲ್ಲಿ 8,855 IU ಅಷ್ಟು ನಮಗೆ ಇದು ಸಿಗುತ್ತದೆ. ಆಮೇಲೆ ಇದರ ಕ್ಯಾಲ್ಸಿಯಮ್ಮು ನಮಗೆ ಕ್ಯಾಲ್ಸಿಯಂ ಕೂಡ ಭಾಳಷ್ಟು 4 ಪಟ್ಟು ಹೆಚ್ಚಿಗೆ ಇದೆ. ಇದರಲ್ಲಿ ನಮಗೆ ಇದನ್ನ 297 ಮಿಲಿಗ್ರಾಮ್ 100 ಗ್ರಾಮ್ನಲ್ಲಿ ನಮಗೆ ಇದು ಸಿಗ್ತದೆ ಕ್ಯಾಲ್ಸಿಯಮ್. ಇದನ್ನ ಜ್ಯೂಸು, ಇದರದ್ದು ಎಲೆನ ಜ್ಯೂಸ್ನ ಮಕ್ಕಳಿಗೆ
ದಿನ ಬೆಳಿಗ್ಗೆ ಮತ್ತು ಸಂಜೆ ಹಾಲ್ನಲ್ಲಿ ನಾವು ಮಿಕ್ಸ್ ಮಾಡಿ ಕೊಟ್ಟಾಗ ಅದು ಇದು ಎಲುಬಿನ ಬೆಳವಣಿಗೆ, ಹಲ್ಲಿನ ಬೆಳವಣಿಗೆ, ಅವರ ಒಂದು ಮಕ್ಕಳ ಬೆಳವಣಿಗೆ ಭಾಳ ಚೆನ್ನಾಗಿ ಆಗ್ತದೆ. ಮತ್ತು ಈ ಗರ್ಭಿಣಿಯರಿಗೆ ಇದನ್ನ ಜ್ಯೂಸನ್ನು ಕೊಟ್ಟಾಗ ಅವ್ರಿಗೆ ಡೆಲಿವರಿ ಆಗೋದು, ಆಮೇಲೆ ಡೆಲಿವರಿ ಆದಮೇಲೆ ನಂತರದ ಒಂದು ಆರೈಕೆ ಮತ್ತು ಎದೆ ಹಾಲಿನ ಉತ್ಪನ್ನ ಭಾಳ ಅಧಿಕವಾಗಿರ್ತದೆ. ಮತ್ತು ಇದನ್ನ ಈ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ಸಕ್ಕರೆ ಅಂಶ ಮತ್ತೆ ಅದು ಗೊತ್ತೇ ಆಗಲ್ಲ. ಇದು ಏನಪ್ಪ ಇದು ನೋಡಿದರೆ ಸಕ್ಕರೆ, ಹೌದು ಇದನ್ನ ನಾವು ಡೈಲಿ ಉಪಯೋಗಿಸ್ತಾ ಬಂದರೆ ಪೇಷಂಟ್ಸ್ ರೆಗ್ಯುಲರ್ ಆಗಿ ಅದ್ರ ಜೊತೆಗೆ ಈ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಆರೋಗ್ಯದಲ್ಲಿ ಶಿಫಾರಸು ಮಾಡಿದ್ದಾರೆ. ಇದು 80% ಅಷ್ಟು ಕ್ಯಾನ್ಸರ್ ಕಡಿಮೆ ಮಾಡ್ತದೆ. ಇಂಥ ಒಂದು ಇದು ಔಷಧಿ ಗುಣಗಳಿದ್ದಾವೆ. ಮತ್ತೆ ಇದನ್ನ ಈ ಎಲೆನ ಈ ಕ್ಯಾಸ್ಟರ್ ಆಯಿಲ್ನಲ್ಲಿ, ಇದು ಔಡ್ಲೆ ಎಣ್ಣೆಯಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ನಮ್ಗೆ ಎಲ್ಲಿ ಗಾಯ ಮತ್ತೆ ನೋವು ಉಪ್ಪು ಹಚ್ಚಿದ್ರು ಕೂಡ ಆ ಹಚ್ಚಿದ ಭಾಗದಲ್ಲಿ ತಗ್ಗುತ್ತೆ. ಆಮೇಲೆ ಇನ್ನೂ ಮುಖ್ಯವಾದಂದ್ರೆ ಪುರುಷತ್ವ ಜಾಸ್ತಿ ಆಗುತ್ತೆ ಇದು. ಯಾಕಂದ್ರೆ ಇದರಲ್ಲಿ ಇದು ಪುರುಷತ್ವ, ಇದು ಸ್ಪರ್ಮ್ ಕೌಂಟ್ ಅಂಶ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಕೂದಲೇ ಬೆಳವಣಿಗೆ, ಮುಖದ ಒಂದು ಕಾಂತಿ, ಇದೆಲ್ಲನೂ ನಮಗೆ ಅದ್ಭುತವಾದ ಒಂದು ಇದರಲ್ಲಿ ಜೀವೋತ್ಸವ ಇದೆ. ಇದನ್ನ ನಮ್ಮ ಎಲ್ಲರೂ ಇದನ್ನ ಉಪಯೋಗಿಸಬೇಕು. ದಿನನಿತ್ಯದಲ್ಲಿ ಒಂದು ದಿನಾನರ ಅಟ್ಲೀಸ್ಟ್ ಇಲ್ಲ ಅಂದರೆ ವಾರಕ್ಕೊಂದು 2 ಸರಿನಾರ ಈ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನ ನಾವು ಪುಡಿ ರೂಪದಲ್ಲಿ, ಇವನ್ ಈಗ ಇದನ್ನ ಟೀ ರೂಪದಲ್ಲಿ, ಟೀ ಬದಲು ಇದನ್ನ ಎಲೆಗಳನ್ನು ಹಾಕ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟೋ ನಮಗೆ ಹೆಲ್ತ್ ಬೆನಿಫಿಟ್ಸು, ನಮಗೆ ಆರೋಗ್ಯ ದೃಷ್ಟಿಯಿಂದ ಇದು ಬಹಳಷ್ಟು ಅನುಕೂಲ ಆಗ್ತದೆ. ಇದು ಎಲ್ಲರೂ ಇದನ್ನ ಉಪಯೋಗಿಸೋಕ್ಕೆ ನಾವು ಪ್ರಯತ್ನ ಪಡಬೇಕು. ಕೊನೆಯದಾಗಿ ನುಗ್ಗೆಕಾಯಿ ಯಾವ ರೀತಿ ಬೇಡಿಕೆ ಇದೆ, ಯಾವ ರೀತಿ ಅದರಿಂದ ಆದಾಯ ಸಿಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ರೈತರಿಗೆ ಇಷ್ಟೆಲ್ಲ 8 ತಿಂಗಳು ಕಷ್ಟಪಟ್ಟು ಆಗ ಕಾಯಿ ಬಂದ್ಮೇಲೆ ಆ ಕಾಯಿನ ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ ಕೊಡ್ಬೇಕು. ಮಾರ್ಕೆಟ್ನಲ್ಲಿ ಸುಮಾರು ಈಗಿನ ಒಂದು ದರ ನೋಡಿದ್ರೆ ಅದು ಕೆಜಿ ಲೆಕ್ಕನ ಕೊಡ್ತಾರೆ. ಇಲ್ಲ ಅಂದ್ರೆ ನಮಗೆ ಕಾಯಿಗೆ 10 ರೂಪಾಯಿ ಒಂದು 2-3 ಅಂದ್ರೆ 2.5 ರೂಪಾಯಿ ಒಂದು ಕಾಯಿ, 3 ರೂಪಾಯಿ ಒಂದು ಕಾಯಿ ಸಿಗುತ್ತದೆ. ಈ ತರ ಇರೋದ್ರಿಂದ ರೈತರಿಗೆ ನಿಜವಾಗ್ಲೂ ಇದು ಒಂದು ಲಾಭದಾಯಕ ಬೆಳೆ ಅಂತ ನಾನು ತಿಳಿಸ್ಕೊಡಕ್ಕೆ ಹೇಳ್ತೀನಿ. ಈ ಬೆಳೆಯನ್ನು ಪರ್ಯಾಯ ಬೆಳೆಯಾಗಿ ಬೆಳಿಬಹುದಾ ಅಥವಾ ಇದೆಲ್ಲ ಮುಖ್ಯ ಬೆಳೆಯಾಗಿ ಬೆಳಿಬಹುದು ಅಂತೀರಾ? ಇದನ್ನ ಮುಖ್ಯವಾಗಿ ಬೆಳೆನ ಬೆಳಿಬಹುದು. ಇಲ್ಲ ಅಂದ್ರೆ ಬದುಗಳ ಸುತ್ತ ನಾವು ಹಾಕಿದ್ರು ಕೂಡ ಎಲ್ಲರಿಗೆ ನಿರಂತರವಾಗಿ ಆರ್ಥಿಕತೆ ಬರ್ತದೆ. ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ಆರ್ಥಿಕ ಬಂತಂದ್ರೆ ಅದನ್ನ ತೆಗಿಬಹುದು. ಬಟ್ ಒಳ್ಳೆ ಆರ್ಥಿಕವಾಗಿ ಬರುವಂತ ಬೆಳೆ, ರೈತರು ಇದನ್ನ ಮುಖ್ಯ ಬೆಳೆಯಾಗಿ ಈ ಸ್ಟೇಜ್ ತಗೋ. ಯಾಕಂದ್ರೆ ಬಹಳಷ್ಟು ನಾನು ಇದೆ ಅದು ಹೆಲ್ತ್ ಬೆನಿಫಿಟ್ಸ್ ಎಲ್ಲರಿಗೂ ಹೋಗ್ಬೇಕು. ಅವಾಗ ಹೆಚ್ಚೆಚ್ಚಿಗೆ ಉಪಯೋಗಿಸಿದ್ರೆ ಇದನ್ನ ನಮ್ಮ ಒಂದು ಮಣ್ಣಿನ ಇದು ಮುಖ್ಯ ಬೆಳೆಯಾಗ ತಾಣಕ್ಕೆ ನಾನು ರೈತರಿಗೆ ಆಸೆಪಡ್ತೇನೆ. ಜಾಮೂನು ಅಥವಾ ನೇರಳೆ ಹಣ್ಣು ಎಂಬ ಹೆಸರಿನಲ್ಲಿ ಲಭ್ಯ. ಇದರಲ್ಲಿ ಹಲವಾರು ತಳಿಗಳನ್ನು ನಾವು ಕಾಣಬಹುದು. ಇದು ಕಾಡು ಜಾತಿಯ ಸಸ್ಯವರ್ಗಕ್ಕೆ ಸೇರಿದೆ. ಇದು ಸುಮಾರು ನೆಲದಿಂದ 25 ಅಥವಾ 30 ಅಡಿಗಳಷ್ಟು ಎತ್ತರ ಬೆಳೆಯುತ್ತದೆ.